ಯುವಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾದೇಶಾನಕ. ಯುವಶಕ್ತಿ ವಿಶೇಷ ಕಾರ್ಯಕ್ರಮ ಇದು. ಬೆಂಗಳೂರಿನಲ್ಲಿ ಒಂದು ಯುವಜನತೆ ಸೇರಿಕೊಂಡು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ವಿಭಿನ್ನವಾದಂಥ ವೆಬ್ಸೈಟ್ ಅಂತಲೇ ಹೇಳ್ಬೋದು. bro4you.com ಅನ್ನುವಂಥ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಹಲವಾರು ಸೇವೆಗಳನ್ನು ಇವರು ನೀಡ್ತಾ ಇದ್ದಾರೆ. ಏನೆಲ್ಲ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಎಲ್ಲ ತೊಂದರೆಗಳನ್ನು ಕೂಡ ಸಾಲ್ವ್ ಮಾಡುವಂಥ ಒಂದು ವೆಬ್ಸೈಟನ್ನು ಇವರು ಕ್ರಿಯೇಟ್ ಮಾಡಿರುವಂಥದ್ದು. ಪೂಜಾ ಸಾಮಗ್ರಿಗಳಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು, ಸೌಲಭ್ಯವನ್ನು bro4you.com ಒದಗಿಸುವಂಥದ್ದು. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ಕೇಕ್ಸ್ ಆಗಿರ್ಬೋದು, ಏನಾದರೂ ಸಮಾರಂಭಗಳಿಗೆ ಕೇಕ್ಸ್ ಏನಾದರೂ ಬೇಕಾದಂಥ ಸಂದರ್ಭದಲ್ಲಿ ಇವರಿಗೆ ಒಂದು ಮೇಲ್ ಮಾಡುವಂಥ ಮೂಲಕ ಅಥವಾ ಇವರ ವೆಬ್ಸೈಟ್ ಲಾಗಿನ್ ಆದಂಥ ನಂತರ ಒಂದು ನಂಬರ್ಗೆ ಕಾಲ್ ಮಾಡುವಂಥ ಮೂಲಕ ಈ ಸೌಲಭ್ಯವನ್ನು ಪಡ್ಕೋಬಹುದು. ಹಾಗೆ ಲಾಂಡ್ರಿ ಸೌಲಭ್ಯವನ್ನು ಕೂಡ ಒದಗಿಸಿದ್ದಾರೆ, ಪ್ಲಂಬರ್ ಸೌಲಭ್ಯ ಕೂಡ ಒದಗಿಸಿದ್ದಾರೆ, ಎಲೆಕ್ಟ್ರಿಷಿಯನ್ ಸೌಲಭ್ಯ, ಹಾಗೆ ಕಾರ್ಪೆಂಟರ್ ಸೌಲಭ್ಯ, ಹೀಗೆ ಹಲವಾರು ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಒಂದು ಯುವಜನತೆ ಸೇರಿಕೊಂಡು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ದೇಶ ಮುನ್ನಡೆಗೆ ಹೋಗ್ಬೇಕಂದ್ರೆ ಯುವಶಕ್ತಿಯ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಆ ರೀತಿಯಾದಂಥ ಯುವಶಕ್ತಿ ಒಂದು ರೀತಿಯಾದಂಥ ವಿಭಿನ್ನವಾದಂಥ ಕಾರ್ಯಕ್ಕೆ ಇಲ್ಲಿ ಕೈ ಹಾಕಿರುವಂಥದ್ದು. bro4you ಅನ್ನುವಂಥ .com ಅನ್ನು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಉತ್ತಮವಾದಂಥ ಕೆಲಸಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ದಾರೆ. 2.5 ತಿಂಗಳಿನಿಂದ 3 ತಿಂಗಳಿನಿಂದ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ತುಂಬಾ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ದೇಶಕ್ಕೆ ಒಂದು ರೀತಿಯಾಗಿ ಬೆನ್ನೆಲು ಬಂದರೆ ಯುವಶಕ್ತಿ ಅಂತ ಹೇಳ್ಬೋದು. ಆ ಯುವಶಕ್ತಿ ಒಂದು ರೀತಿ ವಿಭಿನ್ನವಾದಂಥ ಕಾರ್ಯವನ್ನು ಬೆಂಗಳೂರಿನಲ್ಲಿ ಮಾಡಿರುವಂಥದ್ದು ತುಂಬಾ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಆ ರೀತಿಯಾದಂಥ ಕಾರ್ಯಗಳನ್ನು ಇವರು ಮಾಡ್ತಾ ಇದ್ದಾರೆ. ಸುಮಾರು ಒಂದು ಇವರ ತಂಡ ಈ ರೀತಿಯಾದಂಥ ಕೆಲಸ ಬೆಂಗಳೂರಿನಲ್ಲಿ ಮಾಡ್ತಾ ಇರುವಂಥದ್ದು. ಹಲವಾರು ಸೌಲಭ್ಯಗಳೇನು ಬೇಕಿರುತ್ತೆ ಜನತೆಗೆ, ಸಾರ್ವಜನಿಕರಿಗೆ. ಅವರು ಅಲ್ಲಿ ಹೋಗಿ ತೆಗೆದುಕೊಳ್ಳುವಂಥದ್ದು, ಅಲ್ಲಿ ಹೋಗಿ ರೀಚ್ ಆಗೋಕ್ಕೆ ತುಂಬಾ ಕಷ್ಟ ಇರುತ್ತೆ. ಆ ರೀತಿಯಾದಂಥ ಸೌಲಭ್ಯಗಳನ್ನು ಇವರು ಅವರ ಮನೆ ಮುಂದೆ, ಅವರ ಹತ್ತಿರಕ್ಕೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಈ ಟೀಮ್ ಮಾಡ್ತಾ ಇರುವಂಥದ್ದು. ಒಂದು 17ರಿಂದ 20 ಜನರ ಟೀಮ್ ಈ ರೀತಿಯಾದಂಥ ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು. ಸತತ 3 ತಿಂಗಳಿನಿಂದಲೂ ಕೂಡ ಈ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಪಾಸ್ಪೋರ್ಟ್ ಸರ್ವಿಸ್ಗಳು, ಹಾಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್, ಆ ರೀತಿಯಾದಂಥ ಸೌಲಭ್ಯಗಳು, ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು, ಕೆಲವು ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ bro4you.com ಮಾಡ್ತಾ ಇದೆ. ಓಕೆ, bro4you.com ಇಂದ ಇವತ್ತು ನಮ್ಮ ಜೊತೆಗೆ 3 ಜನ ಆ ಟೀಮ್ನ ಮೆಂಬರ್ಗಳು ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ, ಇನ್ನಷ್ಟು ಚರ್ಚೆಯನ್ನು ನಡೆಸ್ತೀವಿ. ಮೊದಲನೇದಾಗಿ ರಜತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎರಡನೇದಾಗಿ ಪ್ರಮೋದ್ ಹೆಗಡೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೂರನೇದಾಗಿ ಆಶ್ರಿತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಕೇಳೋದಾದ್ರೆ ಈ ರೀತಿಯಾದಂಥ ವಿಭಿನ್ನವಾದಂಥ ಐಡಿಯಾ ಯಾಕೆ ಬಂತು ಅಂತ? ಆ್ಯಕ್ಚುಲಿ ನಾವು ಬೆಂಗಳೂರಿನಲ್ಲಿ ಪ್ರತಿದಿನ ಅನುಭವಿಸ್ತಿದ್ದ ಪ್ರಾಬ್ಲಮ್ನ ಪ್ರತಿಬಿಂಬನೇ bro4you. ಆ್ಯಕ್ಚುಲಿ ನಮ್ಮ ಟೀಮ್ ಮೆಂಬರ್ ಪ್ರಮೋದ್ ಅವರು ಫಸ್ಟ್ ಇದನ್ನು ಹೇಳಿದ್ರು. ಸೊ ನಾವು ಈ ಥರ ಡೈಲಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಮಾಡ್ತಿದ್ವಿ, ಇದನ್ನು ನಾವು ಸಾರ್ಟ್ ಔಟ್ ಮಾಡೋದಾದ್ರೆ ಯಾವ ಥರ ಮಾಡ್ಬೋದು ಅಂತ ನಾವು ಹೀಗೆ ಫ್ರೆಂಡ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಇದನ್ನೊಂದು ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮಿಗೆ ತರೋಣ. ಸೊ ಒಬ್ಬ ಎಲೆಕ್ಟ್ರಿಷಿಯನ್ ಬೇಕು, ಒಬ್ಬ ಪ್ಲಂಬರ್ ಬೇಕು ಅಂದರೆ ಕರೆಕ್ಟ್ ಟೈಮಿಗೆ ಸಿಗಲ್ಲ. ಸೊ ಫೋನ್ ಮಾಡಿ ಹೇಳಿದ್ರೆ ಅವರು ಒಂದು ರೇಟ್ ಹೇಳ್ತಾರೆ, ಆಮೇಲೆ ಇಲ್ಲಿಗೆ ಬಂದಮೇಲೆ ಒಂದು ರೇಟು, ನಮಗೆ ನಿಯರ್ ಬೈ ಏರಿಯಾದಲ್ಲಿ ಯಾರು ಇದ್ದಾರೆ ಅಂತ ನಮಗೆ ಗೊತ್ತಿರಲ್ಲ, ಸರ್ವಿಸ್ ಕೊಡೋರು ಯಾರು, ಕಾರ್ ವಾಶ್ ಅವ್ರು ಯಾರು, ಪಾಸ್ಪೋರ್ಟ್ ಮಾಡೋರು ಯಾರ್ಯಾರು, ಪಾನ್ ಕಾರ್ಡ್ ಮಾಡೋರು. ಸೊ ಹೀಗೆ ಮಾತುಕತೆ ಆಗಿ ಒಳ್ಳೆ ನಮ್ಮ ಸ್ನೇಹಿತರೆಲ್ಲ ನಾವು ಈ ಥರದವರೆಲ್ಲ ಸೇರ್ಕೊಂಡು ಏನಾರೋ ಒಂದು ಈ ಥರದನ್ನ ಎಲಿಮಿನೇಟ್ ಮಾಡಬೇಕು, ಸಮಸ್ಯೆಗಳನ್ನ, ಈ ಡೋರ್ ಸ್ಟೆಪ್ ಸರ್ವಿಸ್ನ ಇದು ಮಾಡಬೇಕು ಅಂತೇಳಿ, ಒಂದು ಮಾರ್ಕೆಟ್ ಪ್ಲೇಸ್ ಇದು ಮಾಡಬೇಕು ಅಂತೇಳಿ. ಸೊ ಹೀಗೆ bro4you ಉಗಮ ಆಯಿತು. ಓಕೆ, ಅಂದರೆ ಇದನ್ನು ನೋಡ್ತಿದ್ರೆ ಇದು ಬಿಸ್ನೆಸ್ ಅನ್ಸಲ್ಲ ನಮಗೆ, ಸರ್ವಿಸ್ ಅನ್ಸುತ್ತೆ. ಅಂದ್ರೆ ಈ ತರದ ಸರ್ವಿಸ್ ಐಡಿಯಾ ಬಂದಿರೋದೇ ನಮಗೆ. ಅಂದ್ರೆ ಒಂದು ಟೀಮ್ ಅಂತ ಮಾಡ್ಕೊಂಡಿದ್ದೀರಿ ನೀವು, ಯಾವ ತರ ಕ್ರಿಯೇಟ್ ಆಯ್ತು ಟೀಮ್ ಅಂತ? ಸೊ ರಜತ್ ಹೇಳ್ದಂಗೆ ಪ್ರಾಬ್ಲಮ್ ಇಸ್ ಅ ಮದರ್ ಆಫ್ ಎವ್ರಿ ಇನ್ವೆನ್ಷನ್ ಅಂತಾರಲ್ಲ. ಸೊ ಇವತ್ತಿನ ದಿನ ನೀವೊಂದು ಮೊಬೈಲ್ನ ಬೈ ಮಾಡ್ಬೋದು, ನೀವೊಂದು ಬಟ್ಟೆನ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ತರಕಾರಿ ಕೂಡ ಆನ್ಲೈನಲ್ಲಿ ತರಿಸ್ಬೋದು. ದೀಸ್ ಆರ್ ದ ಸರ್ವಿಸಸ್ ಇದೆಯಲ್ಲ, ಇದು ನಿಮ್ಗೆ ದಿನನಿತ್ಯ ಬೇಕಾಗಿದ್ದು. ಸೊ ನಮ್ಮ ತಂದೆ ತಾಯಿ ಗೊತ್ತಿರುತ್ತೆ ಒಂದು ಪ್ಲಂಬರ್, ಕಾರ್ಪೆಂಟರ್ನ ಕರ್ಸೋದು ಎಷ್ಟು ಕಷ್ಟ ಅಂತ, ಅಥವಾ ಮದುವೆ ಅಂದರೆ ಫೋಟೋಗ್ರಾಫರ್ಸ್ನ ಕರ್ಸೋದು ಎಷ್ಟು ಕಷ್ಟ ಅಂತ. ಫಾರ್ ಎಕ್ಸಾಂಪಲ್, ನೀವು ಹೊರಗಡೆ ಹೋಗ್ಬೇಕಂದ್ರೆ ಒಂದು ಪಾಸ್ಪೋರ್ಟ್ ತೊಗೊಳೋದು ಎಷ್ಟು ಕಷ್ಟ ಇದೆ, ಅದಕ್ಕೊಂದು ಕನ್ಸಲ್ಟೆಂಟ್ಸ್ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ವೆರಿ ಜನರಿಕ್ ಸರ್ವಿಸಸ್ ವಿಚ್ ಎಲ್ಲ ದಿನನೂ ಜನ ಯೂಸ್ ಮಾಡ್ತಾರೆ. ಸೊ ಅದನ್ನ ನಾವು ಟಾರ್ಗೆಟ್ ಮಾಡಿದಾಗ largely it's a most of services, but at some point yes it is a business. ಬಟ್ ಜನ ಬೇಗ ಅದನ್ನ ಅಡಾಪ್ಟ್ ಮಾಡ್ತಾರೆ. ಮತ್ತು ಇವತ್ತಿನ ಬೆಂಗಳೂರಲ್ಲಿ ಅದೇ ಬೇಕಾಗಿದೆ. ಸಾಕಷ್ಟು ಭಾಷೆಯವರು ಬರ್ತಿದ್ದಾರೆ ಇಲ್ಲಿ,
ಅವರಿಗೆ ಇಲ್ಲಿ ಯಾರನ್ನ ಡೀಲ್ ಮಾಡ್ಬೇಕಂತ ಗೊತ್ತಿಲ್ಲ. ನೀವು MG ರೋಡ್ ಕೂತಿರ್ತೀರ, ಬಟ್ MG ರೋಡಲ್ಲಿ ಒಬ್ಬ ಸರ್ವಿಸ್ ಮ್ಯಾನ್ ಇದ್ರೆ ಅವ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದಂತ ಗೊತ್ತಿಲ್ಲ ನನಗೆ. ಸೊ ಈ ಥರ ಒಂದು ಬಿಗ್ಗರ್ ಪ್ಲಾಟ್ಫಾರ್ಮ್ ಇದ್ದಾಗ ಯು ಜಸ್ಟ್ ಕಮ್ ಆ್ಯಂಡ್ ಗಿವ್ ದ ರಿಕ್ವೆಸ್ಟ್. ಸೊ ನಮ್ಮ ಕೈಲಿ ಅವರು ಲಿಸ್ಟ್ ಆಗಿರ್ತಾರೆ, ಸೊ ಅವರು ಆ ಕೆಲಸ ಮಾಡ್ಕೊಡ್ತಾರೆ. ಸಿಂಪಲ್ ಮಾಡೆಲ್, ಜನಕ್ಕೆ ಕೆಲಸ ಆಗಬೇಕು, ಇಲ್ಲಿ ವೆಂಡರ್ಸ್ಗಳಿಗೆ ಏನೋ ಬಿಸ್ನೆಸ್ ಬೇಕು, ನಾವು ಅದನ್ನ ಕೋಆರ್ಡಿನೇಟ್ ಮಾಡ್ತೀವಿ. ಯಾವ ಥರ ಕೋಆರ್ಡಿನೇಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಬೆಟರ್ ಆಗಿ ಮಾಡ್ತೀವಿ. ಅಂದರೆ ಏನೋ ವಿ ವಾಂಟ್ ಟು ಮೇಕ್ ಪೀಪಲ್ ಲೈಫ್ ಈಸಿಯರ್ ಅಂತ. ಅಂದರೆ ಅವರು ಒಂದು ಸರ್ವಿಸ್ ಇಲ್ಲಿ ಬುಕ್ ಮಾಡಿದಾಗ ಅವ್ರು ಮತ್ತೆ ತಲೆ ಕೆಡ್ಸ್ಕೊಂಬಾರ್ದು ಅದ್ರ ಬಗ್ಗೆ. ಆ ತಲೆ ನೋವನ್ನ ನಾವು ತೊಗೊಳ್ತೀವಿ, ವಿ ವಿಲ್ ಗೆಟ್ ಇಟ್ ಡನ್. ಸೊ ದಿಸ್ ಇಸ್ ಅ ಹೋಲ್ ಫಂಡ್ ಆಫ್ ಸರ್ವಿಸ್ ಕಾನ್ಸೆಪ್ಟ್ ಆಫ್ ಆರ್ಸ್. ಓಕೆ, ಅಂದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು ಈ ರೀತಿಯಾಗಿ ಏನು ಮೋದಿ ಅವರು ಮಾಡಿದ್ರು, ಅದನ್ನು ನಾವು ಈ ರೀತಿಯಾಗಿ ಮಾಡೋಕ್ಕೆ ಏನು ಪ್ರೇರಣೆ ಸ್ಫೂರ್ತಿಯಾಗಿ ತೊಗೊಂಬಂದದ್ದು. ಹೆಂಗಾಯಿತು ಅಂತ ಟೀಮ್ ಹೆಂಗಾಯಿತು? ಪ್ರಮೋದ್ ಅವರು ಫಸ್ಟ್ ಹೇಳ್ದಂಗೆ ನಮ್ಮ ಮೇನ್ ಇಂಟೆನ್ಷನ್ ಕೂಡ ಇದ್ದಿದ್ದು ವಿ ಶುಡ್ ಮೇಕ್ ಪೀಪಲ್ಸ್ ಲೈಫ್ ಮಚ್ ಮೋರ್ ಈಸಿಯರ್ ಆ್ಯಂಡ್ ಕಂಫರ್ಟಬಲ್ ಅನ್ನೋದಾಗಿತ್ತು. ನಾವು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ವಿ. ಹಾಗೆ ಇವು ಕೂತಿ ಮಾತಾಡಿದಾಗ ಇದಕ್ಕೆ ಹೇಗೆ ಪರಿಹಾರ ಮಾಡ್ಬೋದು ಅಂದಾಗ, ಇವತ್ತು ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ದಿನದಿಂದ ದಿನ ಹೆಚ್ಚಾಗ್ತಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಇಂಟರ್ನೆಟ್ ಬಳಸ್ತಾ ಇದ್ದಾರೆ. ನಾವು ಯಾಕೆ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ವಿ. ನಂತರ ಒಂದು ಒಳ್ಳೆ ಟೀಮ್ ಫಾರ್ಮೇಟ್ ಮಾಡಿದ್ವಿ. ನಂತರ ಗ್ರೌಂಡ್ ಲೆವೆಲಲ್ಲಿ ಇದನ್ನು ಸ್ಟಡಿ ಮಾಡಿದ್ವಿ. ನಾವು ಖುದ್ದಾಗಿ ವೆಂಡರ್ಗಳ ಹತ್ರ ಹೋಗ್ಬಿಟ್ಟು ಅವ್ರುಗಳಲ್ಲಿರೋ ಸಮಸ್ಯೆನ ಕೇಳಿದ್ವಿ. ಹಾಗೆ ಕಸ್ಟಮರ್ ಸಮಸ್ಯೆಗಳನ್ನು ನಾವು ಕೇಳಿದ್ವಿ. ಹೀಗೆ ಕೂತ್ ಮಾತಾಡಿದಾಗ ಉಟ್ಕೊಂಡಿದ್ದೆ ಬ್ರೋಫರ್. ಅಂದರೆ ಇದ್ರ ಬಗ್ಗೆ ಹೇಳೋದಾದರೆ bro4u.com ಬಗ್ಗೆ ಹೇಳೋದಾದರೆ ಹೆಂಗಿದೆ ಅದು? ಯಾವ ಥರ ಅದನ್ನು ಲಾಗಿನ್ ಆಗಬೇಕು? ಓಕೆ, ಆ್ಯಕ್ಚುಲಿ bro4u.com ಅಲ್ಲಿ ನಾವು ಫಸ್ಟಿಗೆ 18 ಸರ್ವಿಸಸ್ನ ಬಿಟ್ಟಿದ್ದೀವಿ. ಸೊ ಲೈಕ್ ಪೂಜಾ, ಪಾಸ್ಪೋರ್ಟ್, ಹ್ಯಾಂಡಿಮ್ಯಾನ್ ಸರ್ವಿಸ್, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಫೋಟೋಗ್ರಫಿ, ಮೊಬೈಲ್ ಕಾರ್ ವಾಶ್, ಪೆಟ್ಸ್ ಕೇರ್, ಈ ಥರದ್ದೆಲ್ಲ ಡೋರ್ ಸ್ಟೆಪ್ ಸರ್ವಿಸಸ್ಗಳನ್ನ ಇದು ಮಾಡಿದ್ವಿ. ಸೊ ಹೇಗಂದರೆ ಇಲ್ಲಿ ಕಸ್ಟಮರ್ ಬಂದುಬಿಟ್ಟು ಈಗ ಯಾವುದೋ ಒಂದು ಎಲೆಕ್ಟ್ರಿಷಿಯನ್ ಬೇಕು ಅಂದರೆ ಫಸ್ಟ್ ಅವ್ನು ಏರಿಯಾ ಹಾಕಬೇಕಾಗುತ್ತೆ. ಸೊ ಮಾರ್ತಳ್ಳಿ ಅಂತ ಎಕ್ಸಾಂಪಲ್. ಸೊ ಮಾರ್ತಳ್ಳಿಲಿ ಯಾವ್ಯಾವ ವೆಂಡರ್ಸ್ ಇದ್ದಾರೆ, ಸೊ ಎಲೆಕ್ಟ್ರಿಷಿಯನ್ ಇದ್ದಾರೆ, ಸೊ ಅವ್ರು ಹಿಂದಿಂದ ಯಾವ ಥರ ಸರ್ವಿಸ್ ಮಾಡಿದ್ದಾರೆ, ಅವ್ರದ್ದು ವಿಸಿಟಿಂಗ್ ಚಾರ್ಜ್ ಎಷ್ಟಿದೆ, ಸೊ ಅದೆಲ್ಲ ಬರುತ್ತೆ. ಅವ್ನ ಮನೆಯಿಂದ ಆ ವೆಂಡರ್ ಎಷ್ಟು ದೂರದಲ್ಲಿಯಾನೆ, ಸೊ ಅದನ್ನ ಮತ್ತೆ ಅವ್ರ ರೇಟನ್ನು ಕಂಪೇರ್ ಮಾಡಿ, ಈಗ ನಾಳೆ 9 ಗಂಟೆಗೆ ನನಗೆ ಈ ಥರ ಎಲೆಕ್ಟ್ರಿಷಿಯನ್ ನನಗೆ ಇಂಥಲ್ಲಿ ಬೇಕು ಅಂತ ಬುಕ್ ಮಾಡಿದ್ರೆ ತಕ್ಷಣ ಆ ವೆಂಡರಿಗೆ ಮೆಸೇಜ್ ಹೋಗುತ್ತೆ. ಸೊ ನಮ್ಮ bro4u ಪ್ಲಾಟ್ಫಾರ್ಮಿಂದ ಸೊ ಇಂಥವ್ರು ರಾಹುಲ್ ಅನ್ನೋರು ಬುಕ್ ಮಾಡಿದ್ದಾರೆ ಅಂತ. ಸೊ ಅವ್ರು ತಕ್ಷಣ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಹೇಳಿದ ಸಮಯಕ್ಕೆ ಅವರು ನಮ್ಮ ವೆಬ್ಸೈಟಲ್ಲಿ ಶೋ ಮಾಡಿದ ಅಮೌಂಟಿಗೆ ಹೋಗ್ಬಿಟ್ಟು ಆ ವಿಸಿಟಿಂಗ್ ಚಾರ್ಜಲ್ಲಿ ಆ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ. ಸೊ ಹೀಗೆ ನಮ್ಮ bro4u ವರ್ಕ್ ಮುಂದುವರಿಯುತ್ತೆ. ಅಂದರೆ 24/7 ಅಂತ ಇದೆ ಕೆಲಸ? ಹೌದು, ಕರೆಕ್ಟ್. ಸೊ ಕೆಲವು ಸರ್ತಿ ಜನರು 10 ಗಂಟೆಗೆ ಕೂಡ ನನಗೆ ಈ ಸರ್ವಿಸ್ ಬೇಕು ಅಂತಾರೆ. ಅಂದರೆ 10 ಗಂಟೆ ತನಕ ಆಫೀಸ್ ಇರುತ್ತೆ, 11 ಗಂಟೆಗೆ ಬಂದು ನಂಗೆ ಲಾಂಡ್ರಿ ಪಿಕಪ್ ಮಾಡ್ತಾರಾ ಅಂತ. ಎಸ್, ದೇರ್ ಆರ್ ಪೀಪಲ್ ಟು ಟೇಕ್ ದಟ್. ಕೇಕ್ ಆ್ಯಂಡ್ ಫ್ಲಾಟ್ ಡೆಲಿವರಿ, ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿದೆ 12 ಗಂಟೆ ರಾತ್ರಿ ಬಂದು ಮಾಡ್ತಾರೆ. ಬಟ್ ವಿತ್ ಎ ಲಿಟಲ್ ಬಿಟ್ ಮೋರ್ ಪ್ರೈಸ್. ಅಂದರೆ ರಾತ್ರಿ ಕೆಲಸ ಮಾಡೋರು ಇರ್ತಾರೆ ತಾನೆ, ಅವರಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ. ವೆರಿ ಮೈನ್ಯೂಟ್, ಮೇ ಬಿ 50-60 ರೂಪಾಯಿ ಜಾಸ್ತಿ ಆಗುತ್ತೆ. ಬಟ್ ವೆನ್ ವಿ ಸೇ ಇಂಟರ್ನೆಟ್ ಕಂಪ್ನಿ, ಇಟ್ ಈಸ್ 24/7. ನಿನ್ನೆ ನನಗೆ ನೆನಪಿದೆ, 3 ಗಂಟೆಗೆ ಒಬ್ಬರು ಡೆಲ್ಲಿಯಿಂದ ಮೆಸೇಜ್ ಮಾಡಿದ್ರು. ನಾವು ಅವ್ರಿಗೆ ರೆಸ್ಪಾಂಡ್ ಮಾಡಿದಾಗ, ಓ ಮೈ ಗಾಡ್, ಯು ಗೈಸ್ ಆರ್ ಗ್ರೇಟ್, 3 ಗಂಟೆಗೆ ಎದ್ದಿದ್ದೀರಲ್ಲ ಅಂತ. ಸೊ ದಟ್ ಈಸ್ ದ ಕೈಂಡ್ ಆಫ್ ಆಕ್ಯುರೇಸಿ ವಿ ನೀಡ್ ಟು ಪ್ರೊಡ್ಯೂಸ್ ಇನ್ ಸರ್ವಿಸ್ ಇಂಡಸ್ಟ್ರಿ. ಓಕೆ, ನಾವು ಇದು ಮಾಡ್ಬೋದು ಅಂತ ಅನ್ಸೋದೇ ಇಲ್ಲ. ಆ ರೀತಿಯಾದಂಥ ವಿಭಿನ್ನವಾದಂಥ ಐಡಿಯಾ ಇದು. ಅಂದರೆ ಯಾವ ರೀತಿ ರೀಚ್ ಆಗ್ತಾ ಇದೆ ಜನಕ್ಕೆ? ಆ್ಯಕ್ಚುಲಿ ವೆಬ್ಸೈಟ್ ನೀವು ನೋಡೋಕೆ ಹೋದರೆ ತುಂಬ ಸಿಂಪಲ್ ಆಗಿದೆ. ಪ್ರತಿಯೊಬ್ಬರು ಈವನ್ ಫಸ್ಟ್ ಟೈಮ್ ಯೂಸರ್ಸ್ ಕೂಡ ಸುಲಭವಾಗಿ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ನಾವು ಪ್ರಮೋಷನ್ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಮೂಲಕ ಜನಗಳಿಗೆ ರೀಚ್ ಆಗ್ತಾ ಇದೆ ಕೂಡ. ಅಂದರೆ ಎಷ್ಟು ದಿನ ಆಯಿತು ಇದು ವೆಬ್ಸೈಟ್ ಶುರುವಾಗಿ? 70 ಡೇಸ್ ಆಯಿತು ನಾವು ವೆಬ್ಸೈಟ್ ಲಾಂಚ್ ಮಾಡಿ. ಸ್ಟಾರ್ಟಿಂಗು ಬೀಟಾ ವರ್ಷನ್ ಅಂತ ಮಾಡಿದ್ವಿ. ಸೊ ಜನಗಳ ಇದನ್ನು ಅರ್ಥ ಮಾಡ್ಕೊಳಕ್ಕೆ, ಸೊ ಯಾವ ಥರ ಬೇಕು ಸರ್ವಿಸಸ್ಸು ಅಂತ. ಸೊ ನಾವು ದಿನಕ್ಕೆ ಜನಗಳ ಅರ್ಥ ಮಾಡ್ಕೊತಾ ಇದೀವಿ. ಸೊ ಕೆಲವರು ಹೇಳಿದ್ರು ನಮಗೆ ನಿಯರೆಸ್ಟ್ ಇರೋರು ನಾವು ಪ್ರಿಫರ್ ಮಾಡ್ತೀವಿ, ಕೆಲವರು ನಾವು ರೇಟ್ ಕಮ್ಮಿ ಇರೋನು ಪ್ರಿಫರ್ ಮಾಡ್ತೀವಿ, ಕೆಲವರು ನಾವು ರೇಟ್ ಜಾಸ್ತಿ ಇದ್ರು ನಮಗೆ ಒಬ್ಬ ಎಲೈಟ್ ವೆಂಡರ್ಸ್ ಬೇಕು ಅಂತ. ಸೊ ಈ ಥರ ಎಲ್ಲ ಜನಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಆ ಥರ ವೆಂಡರ್ನ ನಾವು ಇದ್ರೊಳಗಡೆ ಎಂಟ್ರಿ ಮಾಡ್ಕೊತಾ ಬಂದ್ವಿ. ಸೊ ಹೀಗೆ bro4u 70 ಡೇಸಿಂದ ವರ್ಕಲ್ಲಿ ನಡೀತಾ ಇದೆ. ಓಕೆ, ಅಂದರೆ 3 ತಿಂಗಳಾಯಿತು, ಈಗ 70 ದಿನ ಆಗಿದೆ ಸರ್ವಿಸ್ ಕೊಡೋಕ್ಕೆ ಶುರು ಮಾಡಿ. ಎಷ್ಟು ಜನರ ಟೀಮ್ ನಿಮ್ಮದು ಅಂತ? ಸೊ ಟೀಮ್ ನಮ್ಮದು 17 ಮೆಂಬರ್ಸ್ ಆಸ್ ಐ ಸೈಡ್. ಬಟ್ ನಮ್ಮ ಕೈಲಿ ವೆಂಡರ್ ಬೇಸ್ ತುಂಬ ಇದೆ. ಸುಮಾರು ಒಂದು 500-700 ಜನದವರಿಗೆ ವೆಂಡರ್ಸ್ ಇದ್ದಾರೆ. ಅವ್ರ ಸಪೋರ್ಟ್ ಯಾವ ರೀತಿ ಇದೆ? ಅವ್ರ ಸಪೋರ್ಟ್ ಅದೇ ನಾನು ಹೇಳಿದ್ನಲ್ವಾ, ಜನಕ್ಕೆ ಸರ್ವಿಸ್ ಬೇಕು, ಇವ್ರಿಗೆ ಬಿಸ್ನೆಸ್ ಬೇಕು. ವೆನ್ ಯು ಗಿವ್ ಇಟ್ ಇನ್ ಅ ವೆರಿ ಪ್ರಾಪರ್ ಆರ್ಡರ್ ಅಲ್ಲ, ಅವ್ರು ತೊಗೊಳ್ತಾರೆ. ಅಂದರೆ ವೆಂಡರ್ ಹೇಳ್ತಾರೆ, ನೋಡಿ ಸರ್ ನಾನು ಬರೀ ಕಸ್ತೂರಿ ನಗರ್ ಏರಿಯಾದಲ್ಲಿ ಮಾಡ್ತೀನಿ, ಸೊ ನಲ್ಲೇ ಮಾತ್ರ ಪ್ರೊಜೆಕ್ಟ್ ಮಾಡಿ. ವೆನ್ ಯು ಸೇ ಕಸ್ತೂರಿ ನಗರ್, ಆ ವೆಂಡರ್ ಕಾಣ್ತಾರೆ. ಅದೇ MG ರೋಡ್ ಹಾಕಿದ್ರೆ ಅಲ್ಲೊಬ್ರು ವೆಂಡರ್ ಕಾಣ್ತಾರೆ ನಮಗೆ. ಸೊ ಇವರಿಗೂ ನಾವು ಲೈಫ್ ಡಿಸ್ಟರ್ಬ್ ಮಾಡ್ತಿಲ್ಲ, ಕಸ್ಟಮರ್ ಕೂಡ ಲೈಫ್ ಈಸಿ ಮಾಡ್ತಾ ಇದೀವಿ. ಸೊ ದೇ ಆರ್ ವೆರಿ ಮಚ್ ಹ್ಯಾಪಿ ಅಬೌಟ್ ದಿಸ್. ಅವ್ರು ಹೇಳ್ತಾರೆ ಇವತ್ತಿನ ನಮ್ಗೆ ವಿಸಿಬಿಲಿಟಿ ಸಿಗ್ತಾ ಇದೆ ಅಂತ. ಅಂದರೆ ಎಷ್ಟೋ ಪ್ಲಾಟ್ಫಾರ್ಮ್ಗಳಿದಾವೆ, ಅದರಲ್ಲಿ ನಂಬರ್ಗಳನ್ನ ತೋರಿಸ್ತಾರೆ. ಎಷ್ಟೊತ್ತು ಆ ನಂಬರ್ ನಿಮ್ಗೆ ನೆನಪಿರುತ್ತೆ. ನಮ್ಮ ಪ್ಲಾಟ್ಫಾರ್ಮಿಗೆ ಬಂದರೆ ಅವ್ರ ಫೋಟೋಗಳಿರುತ್ತೆ, ಅವ್ರು ಮಾಡಿರ್ತಕ್ಕಂಥ ಕೆಲಸ ಇರುತ್ತೆ, ಮತ್ತು ಕೆಲವೊಂದೊಂದು ಇಂಪಾರ್ಟೆಂಟ್ ಥಿಂಗ್ಸ್, ಅವ್ರು ಯಾವ ಭಾಷೆ ಮಾತಾಡ್ತಾರೆ ಎಲ್ಲದು ವಿಜಿಲಿಯಂಟ್ ಆಗಿರುತ್ತೆ. ಸೊ ಕಸ್ಟಮರ್ಗೆ ಇನ್ನೊಂದು ಕ್ವಶನ್ ಕೇಳಬೇಕು ಅನ್ನೋ ನೆಸಿಟಿನೇ ಇರಲ್ಲ. ಸೊ ಅಲ್ಲಿ ಸಿಂಪ್ಲಿ ಗೋ ಆ್ಯಂಡ್ ಬುಕ್ ಆ ಥರ.
ಮತ್ತು ವೆಂಡರಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಮತ್ತು ಇಂಟರ್ನೆಟ್ ಬಿಸ್ನೆಸ್ ಅಂದರೆ ಯು ನೀಡ್ ಟು ಗೋ 2x ಅನೇ ಮಂತ್ ಆನ್ ಮಂತ್ ಬೇಸಿಸ್. ಈ ವೀಕ್ ನನ್ನ ಕೈಯಲ್ಲಿ 10 ಆರ್ಡರ್ ಬರ್ತಿದೆ ಅಂದರೆ ನೆಕ್ಸ್ಟ್ ವೀಕ್ ವಿ ನೀಡ್ ಟು ಪ್ರೊಡ್ಯೂಸ್ 20, ಅದರ್ವೈಸ್ ಯು ಕೆನಾಟ್ ಸಸ್ಟೈನ್ ಇನ್ ದಿಸ್ ಮಾರ್ಕೆಟ್. ಸೊ ದಟ್ ಈಸ್ ಅ ಕೈಂಡ್ ಆಫ್ ಹೀಟ್ನೆಸ್ ವಿ ಆಲ್ ಫಾಲೋ. ಎವ್ರಿ ದಿನ ಬೆಳಗ್ಗೆ ಎದ್ದಾಗ ನಮಗೆ ವಾಟ್ ಈಸ್ ದ ಆರ್ಡರ್ ವಿ ನೀಡ್ ಟು ಗೆಟ್, ದಟ್ ಇಟ್ ಸೆಲ್ಫ್ ವಿಲ್ ಪ್ರಾಂಪ್ಟ್. ಆ್ಯಡಿಂಗ್ ಟು ದಟ್ ಎಷ್ಟೇ ಜನ ಕಸ್ಟಮರ್ಸ್ ಬಂದರೂ ನಮ್ದೊಂದು ಸಿಂಪಲ್ ಮಾಡೆಲ್, ಈಗ ಹುಕ್ ಆರ್ ಕ್ರುಕ್ ಯು ನೀಡ್ ಟು ಗೆಟ್ ದ ಜಾಬ್ ಡನ್ ಅಂತಂದರೆ ಏನಾದರೂ ಮಾಡು, ಕಸ್ಟಮರ್ನ ಖುಷಿ ಮಾಡುವಂಥ. ಸೊ ಆ ಒಂದು ಫಂಡದಲ್ಲಿ ವರ್ಕ್ ಮಾಡ್ತಿದ್ವಿ. ಇಟ್ ಈಸ್ ವೆರಿ ಗುಡ್. ಎವ್ರಿ ಡೇ ವಿ ಆರ್ ಗೆಟಿಂಗ್ 2x ಗ್ರೋತ್ ರೇಟ್. ಓಕೆ, ವಿಭಿನ್ನವಾದಂಥ ಪ್ರಯತ್ನ bro4u.com. ಇನ್ನಷ್ಟು ಚರ್ಚೆಯನ್ನು ಮಾಡ್ತೀವಿ, ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಯುವಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. bro4u.com ವಿಭಿನ್ನವಾದಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಹಳ್ಳಿಗಾಡಿನ ಹುಡುಗರು, IT ಹಿನ್ನೆಲೆಯ ಹುಡುಗರು ಈ ರೀತಿಯಾದಂತಹ ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಮುಂದೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ತಮ್ಮ ಏನು ಈಗ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಅದನ್ನ ಇನ್ನಷ್ಟು ಹೆಚ್ಚು ಮಾಡುವಂತಹ ಕನಸುಗಳನ್ನು ಅವರು ಹೊಂದಿರುವಂಥದ್ದು. ಮುಂದೆ ಏನೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರ ಮೂಲಕವೇ ತಿಳಿಸ್ಕೊಡ್ತಾರೆ. ಈಗ ಸರ್ ಹೇಳ್ತಿದ್ರಿ ನೀವು, ಅಂದರೆ ಮುಂದೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ ಅಂತ. ಅಂದರೆ ಈಗ ಶುರು ಮಾಡಿದಿರಿ, 18 ಸೌಲಭ್ಯಗಳನ್ನು ಕೊಡ್ತಿದ್ರಿ, ಮುಂದೆ ಯಾವ ರೀತಿಯಾಗಿ ತಗೊಂಡು ಹೋಗ್ತೀರಿ? ನಾವು ಅದೇ ಈಗ ನೋಡ್ತಾ ಇದ್ದೀವಿ, ಕೆಲವರು ನಮಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಹೇಳ್ತೀವಿ, ಸರ್ ಇಂಥ ಇದನ್ನು ಆ್ಯಡ್ ಮಾಡ್ಬೋದು, ನೀವು ಫೋಟೋಗ್ರಫಿ ಆ್ಯಡ್ ಮಾಡ್ಬೋದು, ಡೇ ಔಟಿಂಗ್ ಆ್ಯಡ್ ಮಾಡ್ಬೋದು. ಸರ್ ನಾವು ಅದನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಸೊ ನಮ್ಮ ಜನತೆಗೆ ಏನು ಬೇಕು, ಬೆಂಗಳೂರು ಜನತೆಗೆ ಅಂತ. ಸೊ ಅದು ನಮ್ಮ ಮಾರ್ಕೆಟಿಂಗ್ ಟೀಮ್ ಅವರು ಹೋಗ್ಬಿಟ್ಟು ಖುದ್ದಾಗಿ ವೆಂಡರ್ಸ್ನ ಮೀಟಾಗಿ ಅದನ್ನು ಎವ್ರಿ ವೀಕ್ ನಾವು ಹೊಸ ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಲೈಕ್ ಒನ್ ಸ್ಟಾಪ್ ಸ್ಟೋರ್ ಫಾರ್ ಸೊಲ್ಯೂಷನ್ ಫಾರ್ ಸರ್ವಿಸಸ್ ಅಂತ ಮಾಡೋಣ ಅಂತ. ಸೊ ನೆಕ್ಸ್ಟು ನಾವು ಈಗ ಬೆಂಗಳೂರಲ್ಲಿ ಜನ ತುಂಬ ತಗೊಳ್ತಿರೋದ್ರಿಂದ ನಮಗೆ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಹೋಗಬೇಕು ಅಂತ ಒಂದಿದೆ, ಯಾಕಂದರೆ ಈ ಪ್ಲಾಟ್ಫಾರ್ಮ್ ಬೇಕು ಅಂತ. ಸೊ ನೆಕ್ಸ್ಟ್ ನಾವು ಮುಂಬೈಗೆ ಮೂವ್ ಆಗ್ತಾ ಇದ್ದೀವಿ ಸದ್ಯದಲ್ಲಿ. ಆಮೇಲೆ ಮೊಬೈಲ್ ಇದರೊಳಗಡೆ ಮೊಬೈಲ್ ಅಪ್ಲಿಕೇಶನ್ ಕೇಳ್ತಾ ಇದ್ದಾರೆ ಜನ. ಸೊ ನಮಗೆ ಮೊಬೈಲ್ ಅಪ್ಲಿಕೇಶನ್ ಇದ್ದರೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಮ್ಮ ಟೆಕ್ನಾಲಜಿ ಟೀಮ್ ರೆಡಿ ಮಾಡ್ತಿದ್ದಾರೆ. ವಿತಿನ್ 20 to 25 ಡೇಸ್ ನಾವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ, ಪ್ರಮೋದ್ ಹೆಗ್ಡೆ ಅವರೇ, ಅಂದರೆ ನೀವೆಲ್ಲ ನೋಡ್ತಿದ್ರೆ IT ಹಿನ್ನೆಲೆಯವರು ಅಂತ, ಈ ರೀತಿ ವಿಭಿನ್ನವಾದಂಥ ಯೋಚನೆ ಮಾಡಿರುವಂಥದ್ದು. ಕರೆಕ್ಟ್. ಮುಂದೆ ಯಾವ ರೀತಿ ಇದನ್ನು ತಗೊಂಡು ಹೋಗ್ತೀರಿ ನೀವು? ಕರೆಕ್ಟ್. ಸೊ ಅಂದರೆ ವೆನ್ ವಿ ಎಕ್ಸ್ಪೋಸ್ ಇನ್ ಟು ದಿಸ್ ಬಿಗ್ಗರ್ ಫೀಲ್ಡ್ ಅಲ್ವಾ, ನಮಗೆ ಎವ್ರಿಥಿಂಗ್ ವಿ ನೀಡ್ ಟು ಹ್ಯಾವ್ ಎ ಪ್ಲಾನ್. ಸೊ ರಜತ್ ಹೇಳಿದ್ರು, ಈಗ
ಮುಂಬೈಗೆ ಹೋಗ್ತೀವಿ ಅಂತ. ಸೊ ಯಾವಾಗ ಹೋಗ್ತೀವಿ ನಾವು ಯು ಹ್ಯಾವ್ ಎನ್ವಿಷನ್ ದಟ್, ಅಂದರೆ ಈ ದಿನ ನಾವು ಮುಂಬೈಗೆ ಹೋಗಬೇಕು, ಇಷ್ಟೊಂದು ದುಡ್ಡು ಇಟ್ಕೊಂಡು ಹೋಗಬೇಕು, ಈ ಜನನ ಕಾನ್ಸಂಟ್ರೇಟ್ ಮಾಡಬೇಕು, ಈ ವೆಂಡರ್ನ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ದ ಬಿಹೇವಿಯರ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಮುಂಬೈ ಇಸ್ ಡಿಫ್ರೆಂಟ್ ತಾನೆ. ಸೊ ಮುಂಬೈ ಆದಮೇಲೆ ನಾವು ಡೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ನಾವು ಪ್ರಿಲಿಮಿನರಿ ನಮ್ಮ ಟೀಮ್ ಒಂದು ಮುಂಬೈಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೇನು ಚಾಲೆಂಜಸ್ ಇದೆ, ಅಲ್ಲಿ ರಿಯಲ್ ಎಸ್ಟೇಟ್ ಇಸ್ ವೆರಿ ಕಾಸ್ಟ್ಲಿ, ಅಂದರೆ ಬೆಂಗಳೂರಷ್ಟು ಚೀಪಾಗಿ ಅಲ್ಲಿ ಸರ್ವಿಸ್ ಕೊಡಲಿಕ್ಕಾಗಲ್ಲ, ಅದನ್ನ ಸ್ಟಡಿ ಮಾಡಬೇಕು ಅಂತ. ಸೊ ನಮ್ಮ ಕೈಲಿ ಕ್ಲಿಯರ್ ಕಟ್ ಪ್ಲಾಟ್ಫಾರ್ಮ್ ಇದೆ. ಇನ್ ನೆಕ್ಸ್ಟ್ 12 months we have to be the largest service marketplace in India ಅಂತ. when I say largest service market, ಓಲಾ ಅನ್ನೋದು ಈಗ ಟ್ಯಾಕ್ಸಿಲಿದೆ. ಸೊ ಇನ್ 12 months ಅಲ್ಲಿ ಬ್ರೋ ಫಾರ್ ಯು ಶುಡ್ ಬಿ ದ ಲಾರ್ಜೆಸ್ಟ್ ಇನ್ ದ ಸರ್ವಿಸ್ ಸೆಗ್ಮೆಂಟ್ ಅಂತಿದೆ. ಯಾಕಂದರೆ ವೆನ್ ಇಟ್ ಕಮ್ಸ್ ಟು ಗೂಡ್ಸ್ ಇಟ್ ಈಸ್ ಫ್ಲಿಪ್ಕಾರ್ಟ್ ಅಂಡ್ ಸ್ನ್ಯಾಪ್ಡೀಲ್, ರೈಟ್? ಸೊ ದರ್ ಇಸ್ ನೋ ಬಡಿ ಇನ್ ಸರ್ವಿಸ್, ಯಾರು ಕೂಡ ಇವತ್ತಿಲ್ಲ ಸರ್ವಿಸಲ್ಲಿ. ಸೊ ವಿ ಹ್ಯಾವ್ ಎ ಫಸ್ಟ್ ಮೂವರ್ ಅಡ್ವಾಂಟೇಜ್. ಇನ್ ಅದರ್ 12 months ಅಲ್ಲಿ the contribution from Bangalore is to give these services to whole Bangalore, whole India, ವೇರ್ ಎಲ್ಲರೂ ಹೇಳಬೇಕು, ಜಮ್ಮು ಕಾಶ್ಮೀರದವರು ಹೇಳಬೇಕು, ಓ ಮೈ ಗಾಡ್ ಬೆಂಗಳೂರಿಂದ ಒಂದು ಕೊಡುಗೆ ಸಿಕ್ಕಿದೆ ಇಡೀ ದೇಶಕ್ಕೆ ಅಂತ. ಅದು ನಮ್ಮ ವಿಷನ್. ಸೊ ಅಟ್ ಎನಿ ಟೈಮ್ ಆರ್ ವಿಷನ್ ವಿಲ್ ರಿಮೈನ್ ಸೇಮ್, ದಟ್ ಒಳ್ಳೆ ಸರ್ವಿಸ್ ಕೊಡಬೇಕು, ಏನು ಅಲ್ಲಿ ಗ್ಯಾಪ್ ಇದೆ ಅದನ್ನು ನಾವು ಫಿಲ್ ಮಾಡಬೇಕು ಅಂತ. ಸೊ ಮನಿ ಇಸ್ ಅ ನೆಕ್ಸ್ಟ್ ಥಿಂಗ್. ವೆನ್ ಯು ಫೋಕಸ್ ಆನ್ ದ ಸೀರಿಯಸ್ ಪ್ರಾಬ್ಲಮ್, ಮನಿ recognition, everything will come. So our focus is to give a good service, to help solve some of the problems ಅಂತ. ಓಕೆ ಹೇಳಿ. ಹಂಗಾದ್ರೆ ಅಂದರೆ ಸರ್ವಿಸ್ ಕೊಡಬೇಕಂತ ಹೋಗ್ತಿದ್ರಿ, 24/7 ಈಗಲೇ ಕೆಲಸ ಮಾಡ್ತಿದ್ದೀರಿ ನೀವು, ಇನ್ನಷ್ಟು ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಿದ್ರಿ. ಅಂದರೆ ನಿಮ್ಮ ಸಂಖ್ಯೆ ಕೂಡ ಜಾಸ್ತಿ ಆಗಬೇಕು, ಅದ್ರ ಬಗ್ಗೆ? ಕರೆಂಟ್ಲಿ ನಾವು ಇನ್ನೊಂದು ವಿಶೇಷ ಇದೆ ನಮ್ಮ ವೆಬ್ಸೈಟಲ್ಲಿ, ನಾವು ಸರ್ವಿಸನ್ನು ಅಕ್ಸೆಪ್ಟ್ ಮಾಡೋದಲ್ಲದೆ ಅದನ್ನು ಡೆಲಿವರಿ ಆಗೋದು ತನಕ ಪ್ರತಿಯೊಂದು ಸ್ಟೆಪ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಹೀಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೆಕ್ಸ್ಟ್ ಹೈಯರ್ ಮಾಡ್ಕೊಬೇಕು ಅಂತ ಕೂಡ ಯೋಜನೆ ಇದೆ. ಹಾಗಾಗಿ ಎಷ್ಟೇ ಸರ್ವಿಸ್ಗಳು ಬಂದರೂ ಅದನ್ನು ಒಳ್ಳೆ ರೀತಿಯಲ್ಲಿ ಮುಗಿಸೋ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಜನರಿಗೆ ಬೇಕು ಅಂದರೆ ಕಡಿಮೆ ರೇಟಲ್ಲಿ ಇರಬೇಕು, ಕರೆಕ್ಟ್, ದರ ಕಡಿಮೆ ಇರಬೇಕು, ಹಾಗೆ ಬೇಗ ಬರಬೇಕು, ನಾವು ಹೇಳಿದ ಟೈಮ್ಗೆ ಅದು ಬರಬೇಕು ಅಂತ ಇರುತ್ತೆ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಿ? ಕರೆಕ್ಟ್. ಅದೇ ಈ ಆನ್ಲೈನಿಗೆ ಬಂದಾಗ ಜನದ ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಟ್ಟೆ ಇರುತ್ತೆ. ಅಂದರೆ ನೀವು ಒಂಥರ ಮೀಡಿಯೇಟರ್ ಥರ ಕೆಲಸ ಮಾಡ್ತಿದ್ದೀರಿ. ಕರೆಕ್ಟ್. ಸೊ ಜನಕ್ಕೆ ಯಾವತ್ತು ನಾವೇ ಫೇಸ್ ಆಗಿರ್ತೀವಿ. ನಾನು ಹಾಗೆ ಹೇಳ್ದಂಗೆ ಒಂದು ಕ್ಲಿಕ್ ಮಾಡಿದ್ಕೂಡಲೇ ಅವ್ರ ಎಕ್ಸ್ಪೆಕ್ಟೇಷನ್ ಅಂದರೆ 11 ಗಂಟೆಗೆ ಬರಬೇಕಂತ. ಸೊ ಸಾಕಷ್ಟು ಚಾಲೆಂಜಸ್ ಇದೆ. ಬಟ್ ಗ್ರಾಜುವಲಿ ವಿ ಕ್ಯಾನ್ ಸಾಲ್ವ್ ದಟ್ ಚಾಲೆಂಜಸ್. ಹಿಂದೆ ಏನಾಗ್ತಿತ್ತು ಅಂದರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಹೇಳಿದ್ರೆ 2 ಗಂಟೆ ಬಿಟ್ಟು ಬರ್ತಿದ್ರು, ಈಗ ವಿತಿನ್ 10 minutes ಬರ್ತಾ ಇದೆ. ಅಂದರೆ ಇಟ್ಸ್ ಎ ಗ್ರಾಜುವಲ್ ಇಂಪ್ರೂವ್ಮೆಂಟ್ ಇನ್ ದ ಸಿಸ್ಟಮ್. ಸೊ ಇವಾಗ ಕೂಡ ಕೆಲವೊಂದ್ಸತಿ ನಮ್ಮ ಕೈಲಿ ಚಾಲೆಂಜ್ ಆಗುತ್ತೆ, 12 ಗಂಟೆಗೆ ಪ್ಲಂಬರ್ ಬರಬೇಕು ಅಂತಾರೆ, ಅವರು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಕ್ಕಾಕೊಬೋದು ಮತ್ತೊಂದಲ್ಲಿ. ಸೊ ಅದಕ್ಕೆ ನಾವು ಕಸ್ಟಮರ್ ಹತ್ರ 2 hour ಗ್ಯಾಪ್ ಕೇಳ್ತಾ ಇದೀವಿ. ಅಂದರೆ ಇಟ್ಸ್ ಎ ಪ್ರೂವ್ ಅಂತ. ಅಂದರೆ ನೀವು ಫಸ್ಟು ಸೆಟ್ ಯುವರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ದೇ ವಿಲ್ ಲಿಸನ್ ಟು ಅಸ್. ಟ್ರೈ ಮಾಡ್ತಾ ಇದೀವಿ. ಅಂದರೆ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ವಿ ವಿಲ್ ಹ್ಯಾವ್ ಎ ಲಾಟ್ ಆಫ್ ವೆಂಡರ್ಸ್, ತುಂಬ ವೆಂಡರ್ಸ್ನ ಇಟ್ಕೊಳ್ತೀವಿ. ಅಂದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂದರೆ ಇದೆ. ಕಾನ್ಸೆಪ್ಟ್ ಇಸ್ ವಿ ನೀಡ್ ಟು ಕ್ರಿಯೇಟ್ ಎ ಲಾಟ್ ಆಫ್ ಎಂಪ್ಲಾಯ್ಮೆಂಟ್. ಇವತ್ತೇನಾಗುತ್ತೆ, 10 ಜನ ವೆಂಡರ್ಸ್ ಇದ್ದಾರೆ, ನಾಳೆ 100 ಜನ ಇಡ್ತೀವಿ, ನಾಳೆ 200 ಜನ ಇಡ್ತೀವಿ. ಸೊ ಯು ಆರ್ ಹೆಲ್ಪಿಂಗ್ ಸಮ್ 200 people to grow in their life, as well as Ashrit ಹೇಳಿದಂಗೆ ನಮ್ಮ ಟೀಮ್ ಸೈಜ್ ಕೂಡ ಇನ್ಕ್ರೀಸ್ ಮಾಡ್ತೀವಿ. ವಿಲ್ ಹೈರ್ ಎ ಲಾಟ್ ಆಫ್ ಸ್ಮಾರ್ಟ್ ಟೆಕ್ನಿಷಿಯನ್ಸ್, ಸ್ಮಾರ್ಟ್ MBA ಗೈಸ್, ನಮ್ಮ ಥರನೇ ವಿಷನ್ ಇರೋರನ್ನ ಎಲ್ಲರನ್ನೂ ಹೈರ್ ಮಾಡ್ತೀವಿ. ಸೊ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ನಮ್ಮ ಪ್ರಧಾನಮಂತ್ರಿ ಏನು ಹೇಳ್ತಾರೆ, ಮೇಕ್ ಇನ್ ಇಂಡಿಯಾ ಅಂತ, ವಿ ವಿಲ್ ಶೋ ಎ ಪ್ರೋಗ್ರೆಸ್ ಫ್ರಮ್ ಬ್ರೋ ಫಾರ್ ಯು ದಟ್ ವಾಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಎ ಲಾಟ್ ಆಫ್ ಜಾಬ್ ಟು ದ ವೆಂಡರ್ಸ್. ಸೊ ವೆಂಡರ್ಸ್ ಅಂದರೆ ಇವರೆಲ್ಲ ಅನ್ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಗೊತ್ತಲ್ವಾ? ಪ್ಲಂಬರ್ಸ್ ಇರ್ಬೋದು, ಕಾರ್ಪೆಂಟರ್ಸ್ ಇರ್ಬೋದು, ಅವ್ರನ್ನ ಯು ನೀಡ್ ಟು ಸ್ಕಿಲ್ ಇಟ್ ಅಪ್ and you need to make them understand customer is important. At some point in time India will become in such a way that everything is like this. It's that easy. ನೀವು ಒಂದು ಕ್ಯಾಬ್ ಬುಕ್ ಮಾಡಿದಷ್ಟೇ ಈಸಿ, ಮುಂದೆ ಈ ಸರ್ವಿಸ್ಗಳನ್ನ ತಗೊಳೋದಿರುತ್ತೆ. We are constantly working on this. ಓಕೆ, ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಇನ್ನೊಂದು ಹಾಕಿದಿರಿ, ರೆಸಾರ್ಟ್ಗಳು ಸಿಗ್ತವೆ ಅಂತ. ಹಾಗೆ ನೀವು ಏನಾದರೂ ಟೂರ್ ಹೋಗ್ಬೇಕಾದ್ರೆ, ಒನ್ ಡೇ ಪಿಕ್ನಿಕ್ ಹೋಗ್ಬೇಕಾದ್ರೆ ಆ ಥರದ್ದು ಸೌಲಭ್ಯಗಳು ಕೂಡ ಇದೆ ಅಂತ. ಆ ಬಗ್ಗೆ ಏನು ಹೇಳ್ತೀವಿ? ಸೊ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಪ್ಲೇಸ್ ಇದೆ, ಹೋಮ್ ಸ್ಟೇಸು, ರೆಸಾರ್ಟ್ಸ್ ಎಲ್ಲ. ಕವಿಶೈಲಿಯ ಕುಪ್ಪಳ್ಳಿ ಮನೆ, ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ಸೊ ನಾವು ಯಾವ ಥರ ಹೋಮ್ ಸ್ಟೇ ಸೆಗ್ಮೆಂಟ್ ಮಾಡಿದ್ವಿ ಅಂದರೆ, ನಾವು ಯಾವುದೇ ಕೆಲಸ ಮಾಡಿದ್ರು ಇನ್ನೊಬ್ರು ಮಾಡಿದ್ನ ರಿಪಿಟೇಟಿವ್ ಮಾಡಬಾರ್ದಂತ. ಎಷ್ಟೋ ಒಂದು ಟೂರಿಸ್ಟ್ ಸೈಟ್ ಇದೆ, ಅದರಲ್ಲಿ ಏನಂದ್ರೆ ಒಂದು ಫೋಟೋಸ್ ಇಲ್ಲ. ನೀವು ಒಂದು ಹೋಮ್ ಸ್ಟೇಗೆ ಹೋಗ್ಬೇಕಂದ್ರೆ ಫಸ್ಟ್ ನೀವು ಫೋಟೋಸ್ ಬೇಕು, ಆಮೇಲೆ ಅವ್ರು ಏನು ಆಫರ್ ಮಾಡ್ತಾರೆ ಅಂತ. ಯಾಕಂದರೆ ಬೆಂಗಳೂರು ಜನಕ್ಕೆ ಫಿಶಿಂಗ್ ಬೇಕು, ಬೋಟಿಂಗ್ ಬೇಕು, ಮತ್ತೊಂದು ಬೇಕು. ಯಾವ ವೆಬ್ಸೈಟಲ್ಲೂ ಇಲ್ಲ ಟೆಕ್ನಿಕಲಿ, ದೇ ಆರ್ ಜಸ್ಟ್ ಬಿಸಿ ಇನ್ ಬುಕ್ಕಿಂಗ್. ಸೊ ನಮ್ದು ಆ ಇಂಟೆನ್ಷನ್ ಇಲ್ಲ, ತೋರಿಸು ಎಲ್ಲದನ್ನ ಫೋಟೋನ, 50 ಫೋಟೋ ತೋರಿಸು. ಕೂರ್ಗಂದ್ರೆ ಕೊಡಗಿಂದ ಏನು ವಿಶೇಷ ಅಂತ ಅಲ್ಲಿ ಬರೀ. ಸೊ ಈಗೇನಂದ್ರೆ ಜನ ಅದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಹೋಮ್ ಸ್ಟೇ ಸೆಗ್ಮೆಂಟ್ಸ್ಗಳನ್ನ, ಯಾಕಂದ್ರೆ ಕೂರ್ಗ್ ಬಗ್ಗೆ ಅವ್ರಿಗೆ ಗೊತ್ತಾಗ್ತಿದೆ, ಕೂರ್ಗಲ್ಲಿ ಏನು ಆಫರಿಂಗ್ ಇದೆ ಅಂತ ಗೊತ್ತಾಗ್ತಿದೆ. ಸೊ ಆ ಥರ ಸಾಕಷ್ಟು ಇನ್ನೂ ರಿಮೋಟ್, ನಾವು ಹಂಪಿಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಆ ಥರ ಇದೆ ಐಡಿಯಾ. ಅಂದ್ರೆ ಯಾರೆಲ್ಲ ಬಂದು ಸಂಪರ್ಕಿಸ್ತಿದ್ದಾರೆ, ಅಂದ್ರೆ ಅವರೇ ಬರ್ತಿದಾರಾ ಈಗ ವೆಂಡರ್ಸ್, ಇಲ್ಲ ನೀವೇ ಹೋಗಿ? ಇದು ವೆಂಡರ್ ಕೂಡ ಈಗ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಟೆಕ್ನಾಲಜಿ, ದ ಪವರ್ ಆಫ್ ಟೆಕ್ನಾಲಜಿ ಇಸ್ ದಟ್ ಎಟ್ ಸಮ್ ಪಾಯಿಂಟ್ ಟೈಮ್ ಹ್ಯೂಮನ್ ಎಫರ್ಟ್ನ ಕಮ್ಮಿ ಮಾಡಬೇಕಂದ್ರೆ ಆಕ್ಯುರೇಸಿ ಬೇಕಾಗುತ್ತೆ ನಮಗೆ. ಇವಾಗ ವೆಂಡರ್ಸೇ ಬಂದು ರೀಚ್ ಮಾಡ್ತಿದ್ದಾರೆ ನಮಗೆ, ಈ ಒಂದು ಫಾರ್ಮ್ ಫಿಲ್ ಮಾಡಿ ನಾವು ಲಿಸ್ಟ್ ಆಗಬೇಕು ನಿಮ್ಮ ಹತ್ರ ಅಂತ, ನಾವು ಅದನ್ನ ಎಂಕ್ವೈರಿ ಮಾಡಿ ಅವ್ರನ್ನೆಲ್ಲ ಚೆಕ್ ಮಾಡಿ ವಿ ಆರ್ ಹ್ಯಾವಿಂಗ್ ದಟ್. ಕಸ್ಟಮರು ಅದೇ ಥರ, ಯಾಕಂದ್ರೆ ನಮ್ಮ ಕಾನ್ಸೆಪ್ಟ್ ಇಸ್ ದಟ್ ಎಲ್ಲರನ್ನೂ ಖುಷಿ ಮಾಡ್ಬೇಕಂತ. ಖುಷಿಯಾದಾಗ ಅವರ ಫ್ರೆಂಡಿಗೆ ಹೇಳ್ತಾರೆ ಒಳ್ಳೆ ಸರ್ವಿಸ್ ಅಪ್ಪ ಯೂಸ್ ಮಾಡಿ ಅಂತ. ಅಂದ್ರೆ ನಿಮ್ಮನ್ನ ನೋಡ್ತಿದ್ರೆ ಅಂದ್ರೆ ಫ್ರೆಂಡ್ಸೇ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡಿದ್ದೀರಿ ಅಂತ, ಅಂದ್ರೆ ಬೇರೆಯವ್ರಿಗೂ ನೀವು ಆಪರ್ಚುನಿಟಿ ಕೊಡ್ತೀರಾ ಅಂತ?
ನಿಮ್ಮ ಜೊತೆಗೆ ಟೀಮ್ ಸೇರ್ಕೊಳ್ಳೋದಕ್ಕೆ? ಖಂಡಿತ ನಮ್ಮ ಥರ ಮೆಂಟಾಲಿಟಿ ಎಂಟರ್ಪ್ರಿನರ್ಶಿಪ್ಪಲ್ಲಿ ಥಿಂಕ್ ಮಾಡೋರು ಈ ಥರ ಇರೋರಿಗೆ ಖಂಡಿತ ನಮ್ಮ ಕಡೆಯಿಂದ ಓಪನ್ ಇದೆ. ಸೊ ನಾವಿನ್ನು ಅದೇ ಹೇಳ್ದಂಗೆ ಪ್ರಮೋದ್ ಅವ್ರು ಹೇಳ್ದಂಗೆ ನಾವೀಗ ಟೀಮ್ ಸೈಜ್ನ ದೊಡ್ಡ ಮಾಡ್ತಾ ಇದ್ದೀವಿ, ವೆಂಡರ್ಸ್ ಲಿಸ್ಟ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಅವಾಗ ನಮ್ಮ ಥರದವರೇ ಬೇಕಾಗ್ತಾರೆ, ನಾವು ಅವಾಗ ಹೈರ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಮುಂಬೈಗೆ ಹೋಗ್ತೀವಿ ಅಂದರೆ ಅವಾಗ ನಮಗೆ ಬೇಕಾಗ್ತಾರೆ. ಸೊ ಖಂಡಿತ ನಾವು ಅವ್ರನ್ನ ನಮ್ಮ ಥರ ಮನೋಭಾವದವ್ರನ್ನ ಬೆಳಿಬೇಕು ಅಂತ ಇರೋರನ್ನ ನಾವು ನಿಜವಾಗ್ಲೂ ಇಲ್ಲೂ ಕೂಡ ರಜತ್ ಹೇಳ್ದಂಗೆ ಫಸ್ಟ್ ಯಾವುದೋ ಒಂದು ಮಲೆನಾಡಿನ ಪಾರ್ಟಿನ ಹುಡುಗರು ಸೇರಿದ್ರು, ಆಮೇಲೆ ಹೊಸಪೇಟೆಯವರು ಇದ್ದಾರೆ, ಬೆಂಗಳೂರವ್ರು ಇದ್ದಾರೆ, ಬಳ್ಳಾರಿಯವರು ಇದ್ದಾರೆ, ಆಮೇಲೆ ಕೊಡಗಿನವ್ರು ಇದ್ದಾರೆ. ಸೊ ಇಟ್ಸ್ ಮಿಕ್ಸ್ಚರ್ ಆಫ್ ಆಲ್. ಇನ್ಫ್ಯಾಕ್ಟ್ ನಮ್ಮ ಹತ್ರ ಒಬ್ರು ಈಗ ಮುಂಬೈಯವರು ಕೂಡ ಇದ್ದಾರೆ ನಮ್ಗೆ ಸಪೋರ್ಟ್ ಮಾಡಲಿಕ್ಕೆ, ಸಾಗರ್ ಅಂತ. ಈಸ್ ಟೇಕಿಂಗ್ ಕೇರ್ ಆಫ್ ಅವರ್ ಮೊಬೈಲ್ ಅಪ್ಲಿಕೇಶನ್. ಸೊ ಇಟ್ಸ್ ಅ ಡೈವರ್ಸಿಫಿಕೇಶನ್ ಆಫ್ ಕಲ್ಚರ್. ಇಂಡಿಯಾ ಇಸ್ ನೋನ್ ಫಾರ್ ದಟ್ ಅಲ್ವಾ? ಸೊ ವಿ ಆರ್ ನೋ ಲಾಂಗರ್ ಎ ಫ್ರೆಂಡ್ಸ್ ನಾವು, ವಿ ಆರ್ ಎ ಕಮ್ಯುನಿಟಿ ನಾವು. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋದ್ರಿಂದ ನಿಮ್ಗೆ ಒಂಥರ ಹೆಲ್ಪ್ ಆಗ್ತಿದ್ಯಾ ಅಂತ? ಅಂದ್ರೆ ಅಲ್ಲಿನ ರೆಸಾರ್ಟು ಅಲ್ಲಿ ಅಂತ ಅಂದ್ರೆ ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದು ಹೆಲ್ಪ್ ಆಗ್ತಿದ್ಯಾ ನಿಮ್ಗೆ ಅಂತ? ಬೇರೆ ಬೇರೆ ಅವರು ಇರೋದು ಖಂಡಿತವಾಗೂ ನಮ್ಮದು ಒಂದು ಓಪನ್ ಪ್ಲಾಟ್ಫಾರ್ಮ್ ಆದ್ರಿಂದ ಎಲ್ಲರಿಗೂ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಅವ್ರಗಳ ಐಡಿಯಾನ ಶೇರ್ ಮಾಡ್ಬೋದು. ನಾವು ಅದನ್ನು ಎಂಕರೇಜ್ ಮಾಡ್ತಾ ಇದೀವಿ, ಮುಂದೂ ಕೂಡ ಮಾಡ್ತೀವಿ. ಓಕೆ, ಅಂದ್ರೆ ಇದು ಬ್ರೋ ಫಾರ್ ಯು ಅಂತ ಅಂದ್ರೆ ಬ್ರದರ್ ಅಂತ ಹೇಳಿದ್ರಿ, ಅಂದ್ರೆ ಹುಡುಗಿಯರಿಗೆ ಅವಕಾಶ ಇದೆಯಾ ನಿಮ್ಮ ಟೀಮಲ್ಲಿ ಅಂತ? ಖಂಡಿತವಲ್ಲೂ 3 ಜನ ನಮ್ಮ ಕಲಿದ್ದಾರೆ. ಅದರಲ್ಲಿ ಒಬ್ರು ಸ್ಕಾಟ್ಲ್ಯಾಂಡ್ ಇಂದ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂಕಿತಾ ಅಂತ. ದಟ್ ಈಸ್ ಅ ಪವರ್ ಆಫ್ ಟೆಕ್ನಾಲಜಿ. ಅವ್ರ ಮುಖ ಡೈಲಿ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ, ಬಟ್ ಶೀ ಸಪೋರ್ಟಿಂಗ್ ಅಸ್. ಮೈಸೂರಿಂದ ಪೃಥ್ವಿ ಅಂತ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತೆ ತೃಪ್ತಿ ಅಂತ ನಮ್ಮ ಪಬ್ಲಿಕ್ ಫೇಸ್ ಶೀಸ್. ಸೊ 3 ಜನ ಹುಡುಗಿರಿದ್ದೀವಿ ಈಗ. ಆ್ಯಂಡ್ ಎಟ್ ಸಮ್ ಪಾಯಿಂಟ್ ಟೈಮ್ ನಾವು ಇದನ್ನ 50-50 ರೇಷಿಯೋ ಮಾಡ್ಬೇಕು ಅನ್ಕೊಂಡಿದ್ವಿ, ಯಾಕಂದ್ರೆ ಬೋತ್ ಆರ್ ಸ್ಮಾರ್ಟ್, ರೈಟ್? ಸೊ 50 ಬಾಯ್ಸ್ ಅಂಡ್ 50 ಗರ್ಲ್ಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ದಟ್ ಈಸ್ ಆರ್ ಫೋಕಸ್. ಮತ್ತೆ ಬ್ರೋ ಫಾರ್ ಯು ಏನಕ್ಕೆ ಅಂದ್ರೆ ವೆನ್ ಯು ವಾಂಟ್ ಟು ಕ್ರಿಯೇಟ್ ಎ ಬ್ರ್ಯಾಂಡ್, ರೈಟ್? ನೀವು ಒಬ್ರಿಗೆ ಒಂದ್ಸರ್ತಿ ಹೇಳಿದ್ರೆ ಅದು 2ನೇ ಸರ್ತಿ ಅವ್ರಿಗೆ ನೆನಪಿರಬೇಕು. ಸೊ ನಮ್ಮ ಹೆಸರಿಗೆ ಹೇಗಂದ್ರೆ ಫಸ್ಟ್ ಆಫ್ ಆಲ್ ಒಂದ್ಸರ್ತಿ ಮನ್ಸಿಗೆ ತಗೊಂತಾರ ಹೆಸರನ್ನ, ಆಮೇಲೆ 2ನೇ ಸರ್ತಿ ನಾವು ಒಂದು ಹೇಳೋದೇ ಬೇಡ, ಅವರೇ ಹೇಳ್ತಾರೆ ಇಟ್ಸ್ ಬ್ರೋ ಫಾರ್ ಯು ಅಂತ. ದಟ್ಸ್ ಐಡೆಂಟಿಟಿ ವಿ ಆರ್ ಕ್ರಿಯೇಟಿಂಗ್. ಓಕೆ, ಅಂದ್ರೆ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಬರಬೇಕು ಆ ಥರದ್ದು ಗೊತ್ತಿರಲ್ಲ. ಅಂದ್ರೆ ಫೋನ್ ನಂಬರ್ ಆ ಥರದ್ದು ಏನಾದ್ರು? ಹೌದು, ಫೋನ್ ನಂಬರ್ ಇಟ್ಟಿದ್ದೀವಿ. ಕರೆಕ್ಟ್, ಫೋನ್ ನಂಬರ್ ಇಟ್ಟಿದ್ದೀವಿ. ಅವರು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೀಗ ಏನು ಮಾಡ್ತೀವಿ ಅಂದ್ರೆ ವಿಸಿಟಿಂಗ್ ಕಾರ್ಡ್ಸ್ಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ವಿ ಆರ್ ಗೋಯಿಂಗ್ ಗ್ರೌಂಡ್ ಲೆವೆಲ್. ಸೊ ಆ ಥರ ಫ್ಯಾನ್ಸಿ ಅಡ್ವರ್ಟೈಸ್ಮೆಂಟ್ ಪ್ಲಾಟ್ಫಾರ್ಮ್ ನಮ್ಮ ಹತ್ರ ಇಲ್ಲ. ಗ್ರೌಂಡ್ ಲೆವೆಲ್ಗೆ ಹೋಗಿ ಈ ಥರ ಕಾರ್ಡ್ಸ್ ಕೊಡ್ತೀವಿ, ಇದು ನೋಡಿಯಪ್ಪ ನಮ್ಮ ಕಂಪ್ನಿ ಟ್ರೈ ಮಾಡಿ ಅಂತ. ಅದ್ರಲ್ಲಿ ಫೋನ್ ನಂಬರ್ ಇರುತ್ತೆ. ಫೋನಲ್ಲಿ ನಮ್ಗೆ ಹೇಳ್ತಾರೆ, ನಾವು ಅದನ್ನ ವಿ ವಿಲ್ ಮ್ಯಾನ್ಯುಯಲಿ ಎಂಟರ್ ಇಟ್ ಟು ದ ಟೆಕ್ನಾಲಜಿ. ಯಾಕಂದ್ರೆ ಎವ್ರಿಥಿಂಗ್ ಶುಡ್ ಬಿ ಇನ್ ಅ ಟೆಕ್ನಾಲಜಿ. ಯಾಕಂದ್ರೆ ನಾವು ಬರೀ ಬುಕ್ ಮಾಡೋದಲ್ಲ, ಅದು ಮುಗಿಯೋ ತನಕ ನಮ್ಮ ಹತ್ರ ಇರಬೇಕಂತ ನಾವು ಅದನ್ನ ಫೋರ್ಸ್ಫುಲಿ ಟೆಕ್ನಾಲಜಿಗೆ ಹಾಕಿ ಅವ್ರ ಹತ್ರ ಮಾಡಿಸ್ಕೊಡ್ತೀವಿ. ಎಷ್ಟು ಆರ್ಡರ್ಸ್ ಬರ್ತಾ ಇದೆ ನಮಗೆ ಆಫ್ಲೈನಲ್ಲಿ. ಅಂದ್ರೆ ರೆಸ್ಪಾನ್ಸ್ ಯಾವ ರೀತಿ ಇದೆ? ಅಂದ್ರೆ ಪಬ್ಲಿಕ್ ಇಂದ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ? ತುಂಬಾ ಚೆನ್ನಾಗಿದೆ. ಅದೇ ನಾನು ಹೇಳಿದ್ನಲ್ಲ, ನಿನ್ನೆ ವಿ ಮ್ಯಾನೇಜ್ ಟು ಸೆಲ್ ಅರೌಂಡ್ 160 ಆರ್ಡರ್ಸ್ ವಿಚ್ ವಾಸ್ ಬಿಗ್ ಇನ್ ಅವರ್ಸ್. ಆಯ್ತಾ? ಅಂದ್ರೆ ಹುಡುಗರು ಫಸ್ಟ್ ಆಫ್ ಆಲ್ ದೇವರ್ ಓವರ್ವೆಲ್ಮ್ಡ್, ಯಾಕೆ ಈ ತರ ಬರ್ತಾ ಇದೆ, ಅಂದ್ರೆ ಯಾವ ತರ ಬರ್ತಾ ಇದೆ ಅಂತ. ಸೊ ಜನನು ನಮಗೆ ಬಂದರು, ವಾಟ್ ಎ ನೈಸ್ ಕಾನ್ಸೆಪ್ಟ್ ಗೈಸ್, ಹಾರ್ಡ್ ವರ್ಕಿಂಗ್ ಗೈಸ್, ಯುವರ್ ಡಿಸೈನ್ ಇಸ್ ಗ್ರೇಟ್, ಯುವರ್ ಪ್ಲಾಟ್ಫಾರ್ಮ್ ಇಸ್ ಗ್ರೇಟ್, ದ ಕೈಂಡ್ ಆಫ್ ವೆಂಡರ್ ರೆಪ್ರೆಸೆಂಟೇಷನ್ ಇಸ್ ಗ್ರೇಟ್ ಅಂತ. ಸೊ ಆ ಯುನೀಕ್ನೆಸ್ ನಾವು ಯಾವಾಗಲೂ ಕಾಪಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀವಿ. ಅಂದ್ರೆ ವಾಟ್ ಎವರ್ ಯು ಡೂ ವಿತ್ ಎ ಕ್ವಾಲಿಟೇಟಿವ್ ಥಿಂಗ್ ಅಂಡ್ ಶೋ ದಟ್ ಯು ಆರ್ ಡಿಫರೆಂಟ್ ಫ್ರಮ್ ಅದರ್ಸ್. let them not say that you have replicated their technology or replicated their technology ಅಂತ. ಸೊ ಆ ಥರ ತುಂಬಾ ಖುಷಿ ಪಡ್ತೀವಿ ಜನ, ಯುನೀಕ್ನೆಸ್ ಇದೆ ಸ್ವಲ್ಪ ಅಂತ. ಸೀರಿಯಸ್ಲಿ ಏನು ಹೇಳ್ತೀರಿ ಕಡೆದಾಗ, ಏನು ಹೇಳ್ತೀರಿ ಅಂದ್ರೆ ಪಬ್ಲಿಕ್ ಈ ಒಂದು ಹೊಸ ಯೂನಿಕ್ ಕಾನ್ಸೆಪ್ಟನ್ನು ಬೆಂಗಳೂರು ಜನತೆ ಎದುರುಗಡೆ ತಂದು ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳಿ ಕೇಳ್ಕೊತೀವಿ. ಕರೆಕ್ಟ್. ನೀವು ಸೊ ಹಾಗೆ ಆಶ್ರಿತ್ ಅವ್ರು ಹೇಳಿದಾಗೆ ಹೊಸ ಟೆಕ್ನಾಲಜಿ ನಮ್ಮಿಂದ ಇನ್ನೂ ಏನಾರು ಚೇಂಜಸ್ ಇದ್ದರೆ ನಾವು ವೆಲ್ಕಮ್ ಮಾಡ್ತೀವಿ. ನಮ್ದು ಕಸ್ಟಮರ್ ಕೇರ್ ಇದೆ. ಸೊ ನೀವು ಏನಾರು ಇನ್ನೂ ಚೇಂಜಸ್ ನಮ್ಮ ಕಡೆಯಿಂದ ಮಾಡ್ಕೊಬೋದು ಅಂದರೆ ನಮ್ಮ ಹತ್ರ ಅಪ್ರೋಚ್ ಮಾಡಿ, ಖಂಡಿತ ನಾವು ಅದನ್ನು ಫೀಡ್ಬ್ಯಾಕ್ನ ಓಪನ್ ಮೈಂಡೆಡಲ್ಲಿ ತೊಗೊಳ್ತೀವಿ. ಓಕೆ, ನಮ್ಮ ಉದ್ದೇಶ ಏನಂದರೆ ವಿ ವಾಂಟ್ ಟು ಮೇಕ್ ಪೀಪಲ್ ಲೈಫ್ ಈಸಿಯರ್ ಅಂತಂದರೆ ಜನದ ಜೀವನ ಸುಲಭ ಮಾಡಬೇಕಂತ. ಸೊ ನಾವು ಇದನ್ನ ಪ್ರೆಸೆಂಟ್ ಮಾಡಿದ್ದೀವಿ ನಿಮಗೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಖುಷಿ ಆಗುತ್ತೆ, ನಿಮ್ಮ ಸ್ನೇಹಿತರಿಗೂ ಹೇಳ್ತೀರಿ, ನಿಮ್ಮ ಫ್ಯಾಮಿಲಿಗೂ ಹೇಳ್ತೀರಿ. ದಟ್ಸ್ ವೈ ವಿ ಕ್ರಿಯೇಟ್ ಇಂಡಿಯಾ ಎ ಬೆಟರ್ ಕಂಟ್ರಿ ಅಷ್ಟೇ. ಅಂದ್ರೆ ಇನ್ನು ಏನೆಲ್ಲ ಹಮ್ಮಿಕೊಂಡಿದ್ದೀರಿ ಅಂತ ಅಂದ್ರೆ ನೀವು ತುಂಬಾನೇ ಇನ್ನೂ ಸೌಲಭ್ಯಗಳನ್ನ ಕೊಡ್ಬೇಕಂತ ಇದ್ದೀರಿ. 18 ಆಗಿದೆ ಈಗ. ಕರೆಕ್ಟ್. ಈಗ ಹೊಸದಾಗಿ ನಿಮ್ ಜೊತೆ ಜಾಯ್ನ್ ಆಗ್ಬೇಕಂತ ತುಂಬಾ ಜನ ಆಸೆ ಪಡ್ತಿರ್ತಾರೆ. ಕರೆಕ್ಟ್. ಸೇಮ್ ಮೆಂಟಾಲಿಟಿ ಇರುತ್ತೆ, ಅವ್ರಿಗೇನು ಹೇಳ್ತೀರಿ? ಸೊ ಅದೇ ನಾವು ಹೇಳಿದ್ವಲ್ಲ, ಇಂಡಿಯಾ ಇಸ್ ಅ ವೆರಿ ಬಿಗ್ ಕಂಟ್ರಿ. ಇಲ್ಲಿ ಏನಂದ್ರೆ 1 ಕೋಟಿ ಜನ ಇದ್ದಾರೆ, 1,20,00,000 ಯೂತ್ ಇದ್ದಾರೆ. ಅಬ್ಸಲ್ಯೂಟ್ಲಿ 60% ಆಫ್ ದ ಯೂತ್. ಅದು ಇಡೀ ವಿಶ್ವದಲ್ಲಿಲ್ಲ, ಅದು ಓನ್ಲಿ ಇಂಡಿಯಾ ಇಸ್ ಎಂಜಾಯಿಂಗ್ ದಟ್. ಸೊ ನಮ್ಮ ಜೊತೆ ಕೈ ಜೋಡಿಸೋಣ, ಬಿಕಾಸ್ 2 people ಕ್ಯಾನ್ ಮೇಕ್ ಇಟ್ ಎ ಬೆಟರ್ ಟೀಮ್, ಆರ್ ಮಲ್ಟಿಪಲ್ ಪೀಪಲ್ ಕ್ಯಾನ್ ಮೇಕ್ ಇಟ್ ಎ ಬೆಟರ್ ಟೀಮ್. ತುಂಬಾ ಬೇಗ ಗ್ರೋ ಆಗೋಣ, ಎಲ್ಲರೂ ಹೋಗ್ಬೋದು ಇಲ್ಲಿ. ಇಟ್ಸ್ ನಾಟ್ ಒನ್ ಪರ್ಸನ್ ಹೂ ಕ್ಯಾನ್ ಹ್ಯಾಂಡಲ್ ದಿಸ್, ರೈಟ್? ಇಫ್ ಯು ವಾಂಟ್ ಟು ಸಫೈಸ್ 1.2 ಬಿಲಿಯನ್ ಪೀಪಲ್ ಅಂದರೆ ತುಂಬ ಜನ ಸಪೋರ್ಟ್ ಬೇಕಾಗುತ್ತೆ. ಎಷ್ಟು ಜನ ಬಂದರೂ ವೆಲ್ಕಮ್ ಇದೆ ನಮ್ಮ ಹತ್ರ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆಮೇಲೆ ಈಸಿ ಆಗ್ತಾ ಬರುತ್ತೆ. So that is our invitation to the public. Anybody, is it a vendor, is it a college student, is it anybody, we welcome them. Thank you so much ಮೂರು ಜನಕ್ಕೂ. ನಿಮ್ಮ ಟೀಮ್ಗೆ ಆಲ್ ದ ಬೆಸ್ಟ್. Thanks a lot. Thank you. ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನ ಈ ಯುವಜನತೆ ಮಾಡ್ತಾ ಇರುವಂಥದ್ದು, ಒಂದು ಟೀಮನ್ನು ಕಟ್ಕೊಂಡು ಏನೆಲ್ಲ ಕನಸುಗಳನ್ನ ಹೊತ್ತಿದ್ದಾರೆ, ಈ ಕನಸುಗಳ ಯಶಸ್ಸಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.